ನಾನು ಮಾಡಿರೋ ಕೆಲಸದಿಂದ ಮಂತ್ರಿಗಿರಿ ಸಿಗುತ್ತೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗ್ತೇವೆ. ಡಿಕೆ ಭೇಟಿ ಬಳಿಕ ಮಾಜಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಇದು. ಡಿಕೆ ಶಿವಕುಮಾರ್ ಅವರನ್ನ ಇವತ್ತು ಭೇಟಿಯಾದ ನಂತರ ಮಾಧ್ಯಮಕ್ಕೆ ಮಾತಾಡಿದ್ದಾರೆ. ನಾನು ಮಾಡಿರೋ ಕೆಲಸದಿಂದ ಮಂತ್ರಿಗಿರಿ ಸಿಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಡಿಕೆ ಭೇಟಿ ಬಳಿಕ ಮಾಜಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಇದು. ನಮ್ಮ ಜೊತೆ ಮಾಜಿ ಸಚಿವರು ಶಾಸಕರಾದಂತಹ ಸಂತೋಷ್ ಲಾಡ್ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರಿ. ಖುಷಿ ಇದೆ ಅಬ್ವಿಯಸ್ಲಿ. ಸೊ ಅವ್ರಿಗೆ ವಿಶ್ ಮಾಡಕ್ಕೆ ಬಂದಿದ್ದೀನಿ. ಸೊ ಥರ್ಡ್ ಈಸ್ ಗೋಯಿಂಗ್ ಟು ಟೇಕ್ ಅ ನಾಮಿನೇಷನ್. ಅವರು ಈಸ್ ಗೋಯಿಂಗ್ ಟು ಸ್ವೇರ್ as the ಚೀಫ್ ಮಿನಿಸ್ಟರ್ ಆಫ್ ದಿಸ್ ಕರ್ನಾಟಕ. ಸೊ ವಿಶಿಂಗ್ ಹಿಮ್ ಗುಡ್ ಲಕ್. ಸರ್, ಇನ್ನೊಂದು ಕಡೆ ಸಚಿವ ಸಂಪುಟ ಸೇರಬೇಕು ಅಂತ ಹೇಳಿ ಕಸರತ್ತುಗಳೇ ನಡೀತಾ ಇದೆ. ಸಾಕಷ್ಟು ಜನ ದೆಹಲಿಗೆ ಹೋಗ್ತಾ ಇದ್ರು. ನೀವೇನಾದರೂ ದೆಹಲಿಗೆ ಹೋಗ್ತೀರಾ? ಎಲ್ಲರೂ ಹೋಗ್ತಾರೆ. ನಾನು ಹೋಗಿ ಬಂದಿದ್ದೀನಿ, ಹೋಗಿಲ್ಲ ಅಂತ ಹೇಳಲ್ಲ, ಹೋಗಿ ಬಂದಿದ್ದೀನಿ. ಸೊ ಖಂಡಿತವಾಗ್ಲೂ ಎಲ್ಲರಿಗೂ ಅರ್ಹತೆ ಇದೆ. ಸೊ ಇಟ್ಸ್ ಅಲ್ಟಿಮೇಟ್ಲಿ ಯಾರನ್ನ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತಕ್ಕಂಥದ್ದು the future chief minister of Karnataka, the ex-chief minister of Karnataka, and as well as the high command will take a decision on it. ಸರ್, ಸಚಿವ ಸಂಪುಟದಲ್ಲಿ ನೀವು ಇರ್ತೀರಾ ಅನ್ನುವಂತಹ ನಂಬಿಕೆ ಇದೆಯಾ? ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರು? ಖಂಡಿತವಾಗಿ ನಂಬಿಕೆ ಇದೆ. ಮಾಡಿರ್ತಕ್ಕಂಥ ಕೆಲಸ ಪಕ್ಷ ಏನು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದೆ, ನಂಬಿಕೆ ಇದೆ. ಬಟ್ ಲೆಟ್ಸ್ ಹೋಪ್ ಆ್ಯಂಡ್ ಸಿ ವಾಟ್ ಪಾರ್ಟಿ ಸೇಸ್ ದಟ್ಸ್ ಫೈನಲ್ ಫಾರ್ ಅಸ್ ಅಲ್ಲ. ಒಂದಷ್ಟು ಜನ ತ್ಯಾಗ ಮಾಡಬೇಕು ಅನ್ನುವಂಥದ್ದಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಹೈಕಮಾಂಡ್ ಕೂಡ ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅನ್ನುವಂತಹ ರಿಪೋರ್ಟನ್ನು ತರಿಸ್ಕೊಂಡಿದೆ. ಆ ರಿಪೋರ್ಟ್ ಆಧಾರದ ಮೇಲೆ ಒಂದಷ್ಟು ಜನರನ್ನು ತೆಗೆಯಲಾಗುತ್ತೆ, ಮತ್ತು ಹಿರಿತನದ ಮೇಲೆಯೂ ಕೂಡ ಕೆಲವರನ್ನು ತೆಗೆಯಲಾಗುತ್ತೆ ಅಂತ ಹೇಳಲಾಗ್ತದೆ. ಡೆಫಿನೆಟ್ಲಿ ಪ್ಯಾರಾಮೀಟರ್ಸು ಚೆಕ್ ಮಾಡಿಬಿಟ್ಟು ಅಥವಾ ಸೀನಿಯರ್ಸ್ನ ತೆಗಿಬೇಕು ತೆಗಿಬಾರ್ದು ಅಂತಕ್ಕಂಥದ್ದು ಈ ಪ್ಯಾರಾಮೀಟರ್ಸ್ ಏನೆಲ್ಲ ಸೆಟ್ ಮಾಡ್ತಾ ಇದ್ದಾರೆ, ಅದು ಪಾರ್ಟಿ ಹೈಕಮಾಂಡಿಗೆ ಸಂಬಂಧ ಇರತಕ್ಕಂಥದ್ದು. ಸೊ ವಾಟ್ ಎವರ್ ಪಾರ್ಟಿ ಹೈಕಮಾಂಡ್ ಸೇಸ್ ವಿ ಆಲ್ ಹ್ಯಾವ್ ಟು ಫಾಲೋ ಇನ್ ಲೈನ್. ಥ್ಯಾಂಕ್ ಯು ಸರ್. ಇವಿಷ್ಟು ಸಂತೋಷ್ ಲಾಡ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.